ಹಲೋ, ನನ್ನ ಮೊಬೈಲ್ ಸಂಖ್ಯೆ 9659115654 9481156540. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ಹ್ರಾಂ ಹ್ರೀಂ ಶ್ರೀಂ ಕ್ಲೀಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಕ್ಲೀಂ ಓಂ ವಿದ್ಯೇಶ್ವರಾಯ ನಮಃ. ನನ್ನ ಹೆಸರು ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯ. ನಾನು ಈವಾಗಲೇ 1240 ವಿಡಿಯೋಗಳನ್ನು ನಿಮಗಾಗಿ ಅರ್ಪಣೆ ಮಾಡಿದ್ದೇನೆ. ನೀವು ಕೂಡ ನನಗೆ ಬಹಳ ಸಹೃದಯದಿಂದ ಸಪೋರ್ಟ್ ಮಾಡ್ತಾನೇ ಇದ್ದೀರಾ. ಕೆಲವರು ನಿಮ್ಮ ವಿಡಿಯೋ ಬಹಳ ಚೆನ್ನಾಗಿ ಬರ್ತಾ ಇದೆ ಅಂತ ಫೀಡ್ಬ್ಯಾಕ್ಗಳನ್ನು ಕೊಡ್ತಾ ಇದ್ದೀನಿ. ಈಗ ನಿಮಗೆ ಮಂಗಲ್ 12 ರಾಶಿಗಳಲ್ಲಿ ಯಾವ ರೀತಿಯ ಎಫೆಕ್ಟ್ ಅನ್ನು ಕೊಡ್ತಾನೆ ಅಂತ ನೋಡೋಣ. ಮೊದಲಿಗೆ ನಾನು ನಾಡಿಶಾಸ್ತ್ರದ ಬಗ್ಗೆ ಹೇಳುವುದಿಲ್ಲ. ಮಂಗಲ್ ಸಾಮಾನ್ಯವಾಗಿ ನಿಮಗೆ ಏನು ಅನಿಸ್ತಾ ಇದೆ? ಕೆಲವರಿಗೆ ಇನ್ನೂ ಮನೆ ಗೊತ್ತಿಲ್ಲ. ಮನೆ ಅಂದರೆ ತನುಭಾವ. 1ನೇ ಮನೆ ಲಗ್ನದಿಂದ ತನುಭಾವ. 2ನೇ ಭಾವ ಧನ ಭಾವ, ಕುಟುಂಬ ಭಾವ. ಆಯ್ತಾ? ಬಲ ಕಣ್ಣಿನ ಭಾವ, ಮಾತಿನ ಭಾವ. 3ನೇ ಭಾವ ಇದೆ ಮಂಗಲ್ ಸಿಗ್ನಿಫಿಕೇಟರ್, ಸಹಜ ಭಾವ, ಶೌರ್ಯ ಭಾವ, ಸಣ್ಣ ಪುಟ್ಟ ಪ್ರಯಾಣದ ಭಾವ, ಇಜ್ಜತ್ ಶೌರತ್ತಿನ ಭಾವ, ವಿದ್ವತ್ತಿನ ಭಾವ. 4ನೇ ಭಾವ ತಾಯಿಯ ಭಾವ. ಹ್ಯಾಪಿ ಹೋಮ್, ಡೊಮೆಸ್ಟಿಕ್ ಮನೆ, ನಮ್ಮ ಸ್ವಂತ ಮನೆ. ಆಮೇಲೆ ಹೈಸ್ಕೂಲ್ ವಿದ್ಯಾಭ್ಯಾಸದ ಮನೆ, ಸಾರ್ವಜನಿಕ ಕ್ಷೇತ್ರದ ಮನೆ, ವಾಹನಗಳ ಮನೆ. 5ನೇ ಭಾವ ಮಕ್ಕಳ ಮನೆ, ಪೂರ್ವ ಪುಣ್ಯ ಸ್ಥಾನದ ಮನೆ, ಲವ್ ಆ್ಯಂಡ್ ರೊಮ್ಯಾನ್ಸ್ ನೋಡುವ ಮನೆ, ಫಾರಿನ್ ಟ್ರಾವೆಲ್ಲಿಗೆ ಪಾಸ್ಪೋರ್ಟ್ ವೀಸಾ ಎಲ್ಲ ಪ್ರಿಪೇರ್ ಮಾಡಬೇಕಲ್ಲ, ಪ್ರಿಪರೇಷನ್, ಅದರ ಮನೆ. 6ನೇ ಮನೆ ಋಣ ರೋಗ ಶತ್ರುಗಳ ಮನೆ. ಋಣ ಅಂದರೆ ಏನೋ, ಬ್ಯಾಂಕಿನಿಂದ ಸಾಲ ತೆಗೆದುಕೊಂಡಿದ್ರೆ 6ನೇ ಮನೆ, ಶತ್ರುಗಳ ಮನೆ. ಆಯಿತಾ? ರೋಗದ ಮನೆ. 7ನೇ ಮನೆ ಪಾರ್ಟ್ನರ್ಶಿಪ್ ಮನೆ, ಹೆಂಡತಿ ನಿಮ್ಮ ಪಾರ್ಟ್ನರ್, ಬಿಸ್ನೆಸ್ ಪಾರ್ಟ್ನರ್ಸ್. ಆಯಿತಾ? 8ನೇ ಮನೆ ಸೀಕ್ರೆಟ್ ಹೌಸ್. 9ನೇ ಭಾವ ಭಾಗ್ಯದ ಮನೆ, ತಂದೆ ಮನೆ. ಕೆಲವರು 10ನೇ ಭಾವವನ್ನು ತಂದೆ ಮನೆ ಅಂತ ಹೇಳ್ತಾರೆ, ನಾರ್ತ್ ಇಂಡಿಯನ್ಸ್ ಅವರು. 10ನೇ ಭಾವ ಪ್ರೊಫೆಷನ್ ಹೌಸ್, ವೃತ್ತಿಯ ಮನೆ. 11 ನಿಮ್ಮ ಸ್ನೇಹಿತರ ಮನೆ, ಲಾಭದ ಮನೆ. 12 ವ್ಯಯದ ಮನೆ, ಇನ್ವೆಸ್ಟ್ಮೆಂಟ್ ಮನೆ, ಬೆಡ್ಲಿ ಹ್ಯಾಪಿನೆಸ್ ಮನೆ, ಹಾಗೆ ಫಾರಿನ್ ಸೆಟ್ಲ್ಮೆಂಟ್ ಮನೆ ಕೂಡ. ಸಾಮಾನ್ಯವಾಗಿ ಕಾರಕತ್ವಗಳನ್ನು ನೆನಪಿಟ್ಕೊಂಡ್ರೆ ಮಾತ್ರ ನೀವು ಸರಿಯಾಗಿ ಹೇಳಲಿಕ್ಕಾಗ್ತದೆ ಜ್ಯೋತಿಷ್ಯ. ಆಯಿತಾ? ಈ ಮಂಗಲ್ ಏನು ತೋರಿಸ್ತದೆ ಅಂದರೆ ನಿಮಗೆ ಕರೇಜ್, ಧೈರ್ಯ, ಫಾರಿನ್ ಟ್ರಾವೆಲ್ಸ್ ಮತ್ತು ಸಾಹಸವನ್ನು ತೋರಿಸ್ತದೆ. ನೀವು ಸರಿಯಾದ ಅಟೆನ್ಷನ್ ಈ ಕಾರಕತ್ವಗಳಿಗೆ ಕೊಟ್ಟಿಲ್ಲ ಅಂದರೆ ನಿಮ್ಮ ಪ್ರಿಡಿಕ್ಷನ್ ಬಹಳ ಮೋಸ. ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ಮೂನ್, ಚಂದ್ರ ಇದ್ದಾನಲ್ಲ 4ನೇ ಮನೆಗೆ ಕಾರಕತ್ವ, ಹೌದಾ? ಸಿಗ್ನಿಫಿಕೇಟರ್ ಆಫ್ ದ 4th ಹೌಸ್. ಕಾಲಪುರುಷನ 4ನೇ ಮನೆ ಅಂದರೆ ಏನಾಯಿತು? ಮೇಷವನ್ನೇ ಲಗ್ನವಾಗಿ ಇಟ್ಕೊಂಡ್ರೆ ಮೇಷ, ವೃಷಭ, ಮಿಥುನ, ಕಟಕ 4ನೇ ಮನೆ ಬಂತು. ಲಗ್ನವಾಗಿ ಇಟ್ಕೊಂಡ್ರೆ ಲಗ್ನದಿಂದ 4ನೇ ಮನೆ. ಈ 4ನೇ ಮನೆ ಲಾರ್ಡ್ ಇದ್ದಾನಲ್ಲ, ಅಧಿಪತಿ ಇದ್ದಾನಲ್ಲ, ನಿಮ್ಮ ಲಗ್ನ ಯಾವುದೇ ಇರ್ಬೋದು. ಈಗ ಕನ್ಯಾ ಲಗ್ನ ತೆಗೆದುಕೊಂಡ್ರೆ ರಾಶಿ ಬರ್ತದೆ. ಅದರ ಅಧಿಪತಿ ಯಾರು? ಗುರು. ಆ ಗುರು ವೀಕ್ ಇದ್ರೂ ಕೂಡ
ಈ ಜಾತಕನಿಗೆ ವಾಹನದಿಂದ ಸಂತೋಷ, ಆಮೇಲೆ ಮನೆಯಿಂದ ಸಂತೋಷ ಸಿಗ್ತದೆ. ಕಾರಣ ಏನು? ಚಂದ್ರ ಅದಕ್ಕೆ ಸಿಗ್ನಿಫಿಕೇಟರ್. ಅದು ಸಿಮಿಲರ್ಲಿ ಸೂರ್ಯನು 1ನೇ ಮನೆ, 9ನೇ ಮನೆ ಮತ್ತು 10ನೇ ಮನೆಗೆ ಅಥವಾ 11ನೇ ಮನೆಗೆ ಸಿಗ್ನಿಫಿಕೇಟರ್ ಅಂತ. ಆಕ್ಚುಲಿ ಲಗ್ನಕಾರಕನೇ ಸೂರ್ಯ, ಲಗ್ನದ ಕಾರಕ ಸೂರ್ಯ. 1ನೇ ಮನೆ ಯಾವುದಾಯ್ತು? ತನು, ಮನ, ಇನ್ಯಾವುದು? ದೇಹ. 9ನೇ ಮನೆ ಯಾವುದಾಯ್ತು? 9ನೇ ಮನೆ ನಿಮಗೆ ಅದೃಷ್ಟ, ಐಶ್ವರ್ಯ ಹಾಗೂ ನಿಮ್ಮ ಪೊಸಿಷನ್. 11ನೇ ಮನೆ ಏನಾಯಿತು? ನಿಮಗೆ ಪ್ರಮೋಷನ್. ಆಯ್ತಾ? ಈ 9ನೇ ಮನೆ ಅನ್ನೋದು ಫಾದರ್ಲಿ ಹ್ಯಾಪಿನೆಸ್ ಅಂತ ಹೇಳ್ತೇವಲ್ಲ, ಅದು ಕೂಡ ಓಕೆ. 11ನೇ ಮನೆ ಲಾಭ, ಫೇಮ್ ಅಂಡ್ ನೇಮ್ 9ನೇ ಮನೆ. ಆಯ್ತಾ? ಈ ಚಂದ್ರನಿಗೆ ಮೇಲೆ ಕೆಳಗೆ ಹೋಗುವಂತಹ ಒಂದು ಗುಣ ಇದೆ. ಶುಕ್ಲ ಪಕ್ಷದಲ್ಲಿ ಒಂದು, ಕೃಷ್ಣ ಪಕ್ಷದಲ್ಲಿ ಒಂದು. ಅದಕ್ಕೆ ನಾವು ಯಾವ ಪಕ್ಷದಲ್ಲಿ ಹುಟ್ಟಿದ್ದಾನೆ ಅಂತ ಕೇಳೋದು. ಅದಕ್ಕೆ ಶುಕ್ಲ ಪಕ್ಷದ ಚಂದ್ರ ವೃದ್ಧಿ ಚಂದ್ರ, ಅದೇ ಕೃಷ್ಣ ಪಕ್ಷದ ಚಂದ್ರ ಕ್ಷೀಣ ಚಂದ್ರ. ಆದರೂ ಕೂಡ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯವರೆಗೆ ನಿಮಗೆ ತೆಗೆದುಕೊಳ್ತಾರೆ ಕೆಲವರು. ಇನ್ನೂ ಒಂದು ಹೇಳ್ತೇನೆ, ಕೃಷ್ಣ ಪಕ್ಷದಲ್ಲಿ ರಾತ್ರಿ ಹುಟ್ಟಿದರೆ ಚಂದ್ರನೇ ಸೂರ್ಯನಾಗ್ತಾನೆ. ಅದು ಹೆಚ್ಚಿನವ್ರಿಗೆ ಗೊತ್ತೇ ಇಲ್ಲ. ಚಂದ್ರ ಬಲವಾಗಿರ್ತಾನೆ. ಕೃಷ್ಣ ಪಕ್ಷದಲ್ಲಿಯೂ ಹುಟ್ಟಿ ಹನುಮಂತ ಹುಟ್ಟಿದ ಪ್ರಯೋಜನ. ಅದಕ್ಕೆ ನಾವು ತಿಥಿವಾರ ನಕ್ಷತ್ರ ಯೋಗ ಕಾರಣವನ್ನು ಕೇಳುವುದು. ಪಂಚಾಂಗ ದಿವಸ ನೀವು ತಿಳ್ಕೊಬೇಕಂತೆ, ಆವಾಗ ನಿಮ್ಮ ದೇಹ ಆರೋಗ್ಯದಿಂದ ಇರುತ್ತದೆ ಅಂತ. ತಿಥಿವಾರ ನಕ್ಷತ್ರ ಯೋಗ ಕಾರಣ ಇದಿಷ್ಟು ಬೈಪಟ ಮಾಡಬೇಕು. ಆಯ್ತಾ? ಅದೇ ಚಂದ್ರ ಶುಕ್ರನ ಜೊತೆ ಕಂಜಕ್ಟ್ ಆಗಿದ್ರೆ ಏನಾಗ್ತದೆ? ನಿಮ್ಮ ನೇಚರ್ ಎಂಬುದು ಡಿಸೆಪ್ಟಿವ್ ಆಗ್ತದೆ, ಫಾಲ್ಟಿ ನೇಚರ್ ಆಗ್ತದೆ, ಡಿಸೆಪ್ಟಿವ್. ಓಕೆ. ಅದೇ ಮರ್ಕ್ಯೂರಿ ಬುಧ ವೀಕ್ ಆಗಿದ್ದಾನಂದ್ರೆ ನಿಮಗೇನು ಬರ್ತದೆ? ಡಿಪ್ರೆಷನ್ ಬರ್ತದೆ. ನೀವು ಹೋದಲ್ಲ ನೋಡಿ. ಅದೇ ಮಂಗಲ್ ಡೆಬಿಲಿಟೇಟೆಡ್ ನೀಚನಾಗಿದ್ದರೆ, ವೀಕ್ ಆಗಿದ್ರೆ ಏನಾಗ್ತದೆ? ಆವಾಗ ಒಂದು ವೇಳೆ ಶನಿ ಅವನ್ನ ನೋಡಿದರೆ ನಿಮಗೆ ಡೇಂಜರ್, ಅಪಾಯವಾಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳುದು, ಪ್ಲಾನೆಟ್ಸ್ ಲೈಕ್ ಮಾರ್ಸ್ ಅಂಡ್ ಜುಪಿಟರ್ ಡೆಬಿಲಿಟೇಟೆಡ್ ಆಗಿದ್ದ ಪಕ್ಷದಲ್ಲಿ ನೆಗೆಟಿವ್ ರಿಸಲ್ಟ್ಸ್ ಅನ್ನು ಕೊಡ್ತಾರೆ. ಅದು ಕೂಡ ಶನಿ ಮತ್ತೆ ಶುಕ್ರ ಆಸ್ಪೆಕ್ಟ್ ಮಾಡಿದರೆ ಮಾತ್ರ ಪಾಸಿಟಿವ್ ರಿಸಲ್ಟ್ ಕೊಡಬಲ್ಲರು. ಇನ್ನು ಡಿಗ್ರೀಸ್ ಇಂದ ನೀವು ನೋಡಬೇಕು. ಈಗ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಕುಜ, ರಾಹು, ಶುಕ್ರ ಇದ್ದಾರೆ. ಅದರಲ್ಲಿ ಕುಜನ ಡಿಗ್ರಿ ಹೈಯೆಸ್ಟ್ ಇದೆ. 28 ಮೇಲಿರಬಾರ್ದು, 2 ಡಿಗ್ರಿಗಿಂತ ಕೆಳಗಿರಬಾರ್ದು. ಆ ಮಧ್ಯ ತಗೊಳ್ಳಿ. ಆವಾಗ ನೆಕ್ಸ್ಟ್ ಹೈಯೆಸ್ಟ್ ಡಿಗ್ರಿ ಶುಕ್ರ, ಅದರ ನೆಕ್ಸ್ಟ್ ಡಿಗ್ರಿ ರಾಹು ಬಂದ ಅಂತ ಇಟ್ಕೊಳ್ಳಿ. ಆವಾಗ ನಿಮಗೆ ಫಲ ಕುಜ ಫಸ್ಟ್ ಕೊಡ್ತಾನೆ, ಆಮೇಲೆ ಫಾಲೋಡ್ ಬೈ ಶುಕ್ರ, ಆಮೇಲೆ ಫಾಲೋಡ್ ಬೈ ರಾಹು. ವಕ್ರಿ ಆಗಿದ್ದ ಅಂತ ತಿಳ್ಕೊಳ್ಳಿ. ಕೆಲವರು ಕೇಳ್ತಾರೆ, ಸರ್ ರೆಟ್ರೋಗ್ರೇಡ್ ಬಗ್ಗೆ ನೀವು ಹೇಳಿದ್ದೇನೆ, ಆದ್ರೂ ಕೂಡ ಕೇಳ್ತಾ ಇರ್ತಾರೆ. ವಕ್ರಿ ಗ್ರಹವಿದ್ದಲ್ಲಿ ಆ ರಾಶಿಯ ಫಲ ಮತ್ತು ವಕ್ರಿ ಆದ್ರಿಂದ ಹಿಂದ್ಗಡೆ ಹೋಗ್ತಾನಲ್ಲ, ಆ ಹಿಂದಿನ ರಾಶಿಯ ಫಲ ಎರಡನ್ನೂ ಮಿಶ್ರಣವಾಗಿ ಹೇಳಬೇಕಾಗ್ತದೆ. ನೋಡಿ, ಈಗ ನನ್ನದೇ ತೆಗೆದುಕೊಳ್ಳೋಣ. ಮಿಥುನ ಲಗ್ನ, ನನ್ನ ಮನೆಯಲ್ಲಿ ಗುರು ವಕ್ರಿ ಅಂದ್ರೆ ನನಗೆ ಏನು ನೋಡಬೇಕು?
11ನೇ ಮನೆ ಮೇಷದಲ್ಲಿರುವ ಗುರುವನ್ನು ನೋಡಿದರೆ ಆಗೋದಿಲ್ಲ. ಅದನ್ನು ದಶಮ ಭಾವ ಅಂತ ತಿಳ್ಕೊಂಡು ನಾನು ಹೇಳಬೇಕಾಗ್ತದೆ. ದಶಮ ಭಾವದ ಗುರು ಏನು ಸೂಚಿಸ್ತದೆ? ಐ ಮೈಟ್ ಬಿ ಎ ಲೆಕ್ಚರರ್, ಐ ಮೈಟ್ ಬಿ ಎ ಟೀಚರ್. ಇನ್ಫ್ಯಾಕ್ಟ್ ನಾನು ದೇನಾ ಬ್ಯಾಂಕಿನಲ್ಲಿ ಸೇರಿದ್ರು ಕೂಡ 10-12 ವರ್ಷಗಳ ಕಾಲ ಫ್ಯಾಕಲ್ಟಿ ಆ್ಯಂಡ್ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆಗಿದೆ ನೋಡಿ. ಅದು ಬಿಡುವುದಿಲ್ಲ. ಸೊ ಅದರಿಂದ ನೀವು ಎಲ್ಲಾದರೂ ಮೇಷದಲ್ಲಿ ಗುರು ಅಂತೇಳಿ ಹೇಳ್ಕೊಂಡು ತಿಳ್ಕೊಂಡ್ರೆ, ಪ್ರಿಡಿಕ್ಷನ್ ಕೊಟ್ಟರೆ ತಪ್ಪಾಗ್ತದೆ. ಅರ್ಥ ಆಯ್ತಾ? ಸೊ ಡಿಗ್ರಿಯನ್ನು ನೋಡ್ಬೇಕು. ಆಮೇಲೆ ಅವಸ್ಥೆಗಳನ್ನು ನೋಡ್ಬೇಕು. ಯುವ ಅವಸ್ಥೆಯಲ್ಲಿ ಇರುವಂಥದ್ದು ಅದ್ಯಾವುದು? 12 ಡಿಗ್ರಿಯಿಂದ 18 ಡಿಗ್ರಿಯಲ್ಲಿ ಯಾರ್ಯಾವ ಗ್ರಹಗಳಿದ್ದಾರೆ ಅಂತ ನೋಡ್ಕೊಳ್ಳಿ. ಆವಾಗ ಆ ಅವಸ್ಥೆಯಲ್ಲಿರುವ ಗ್ರಹಗಳು ಫುಲ್ 100% ರಿಸಲ್ಟ್ ನಿಮ್ಗೆ ಕೊಟ್ಬಿಡ್ತಾನೆ. ಆಯ್ತಾ? ಈಗ ಮೇಷ, ಸಿಂಹ, ಧನುರ್ ಅಗ್ನಿತತ್ವದ ರಾಶಿಯಲ್ಲಿ ಮಂಗಲ್ ಗ್ರಹನಿದ್ದಲ್ಲಿ ಅವರುಗಳು ಬಹಳ ಶೂರರು, ಸಿಟ್ಟಿನವರು, ಒಳ್ಳೆ ಉದಾರಿಗಳು ಆಗಿರ್ತಾರೆ. ಆದರೆ ಅವರಿಗೆ ಶಿವಾಜಿ ತರ ಮಹತ್ವಾಕಾಂಕ್ಷಿ ಇರ್ತದೆ. ಮೇಷದಲ್ಲಿ ಮಂಗಲಿದ್ರೆ ಬಹಳ ಫೇಮಸ್ ಆಗ್ತಾರೆ ಅವರು. ಅವರ ದೇಹದಲ್ಲಿ ಶಕ್ತಿ ತುಂಬಿ ಕೆಲಸ ಮಾಡಲಿಕ್ಕೆ ತುಂಬಿ ಇರ್ತದೆ. ಆದರೆ ಒಂದು ರೀತಿಯ ಆಧ್ಯಾತ್ಮಿಕತೆಯೂ ಅವರಲ್ಲಿ ಅಡಗಿಕೊಂಡಿರುತ್ತೆ. ಅದೇ ಧನುರ್ ರಾಶಿಯಲ್ಲಿದ್ರೆ ಬಹಳ ಫೇಮಸ್ ಆಗ್ತಾರೆ. ಬೇರೆಯವರಿಂದ ಲಾಭ ಸಿಗ್ತದೆ ಇವರಿಗೆ, ಸಂಬಂಧಿಕರಿಂದಲೂ ಲಾಭ ಸಿಗ್ತದೆ ಅಂತ ಹೇಳ್ತೇವೆ. ಆದರೆ ಸಾಯಿಯೊಡನೆ ಸಂಬಂಧ ಅಷ್ಟಕ್ಕಷ್ಟೇ ಇರ್ತದೆ. ತಮ್ಮಂದಿರೊಡನೆ ಅಷ್ಟೊಂದು ಸಂತೋಷ ಸಂಬಂಧವಿಲ್ಲ. ಭೂಮಿ ಮತ್ತು ಮನೆಗಳ ವಿಚಾರದಲ್ಲಿ ಕೇರ್ಲೆಸ್ ಬಿಹೇವಿಯರ್. ಆದರೆ ಶಾಂತಿ ಹಾಗೂ ಸಂತೋಷದಿಂದ ಇರ್ತಾರೆ ಅಂತ ತಿಳ್ಕೊಳ್ಳಿ. ಸಿಂಹದಲ್ಲಿ ಮಂಗಲಿದ್ರೆ ಬಹಳ ರ್ಯಾಶ್ ಬಿಹೇವಿಯರ್. ಯಾಕೆ ಹೇಳಿ? ಅದು ಯಾರ ರಾಶಿ? ಸೂರ್ಯನ ರಾಶಿ. ಸೂರ್ಯ ಅಗ್ನಿತತ್ವ, ಮಂಗಲ್ ಅಗ್ನಿ. ಅಂದರೆ ಇಬ್ಬರು ಅಗ್ನಿತತ್ವದಲ್ಲಿ ಅಗ್ನಿ ಬಂತು. ಅವಾಗ ಏನಾಯಿತು? ಶೀಘ್ರ ಕೋಪಿಗಳಿರ್ಬೇಕು, ಬಹಳ ಶೀಘ್ರ ಎಲ್ಲದಕ್ಕೂ ಫಾಸ್ಟ್ನೆಸ್ ಬಂದಿರ್ತದೆ, ರ್ಯಾಶ್ ಬಿಹೇವಿಯರ್ ಇರ್ತದೆ. ಆಯಿತಾ? ಅವರು ಮಕ್ಕಳ ಜೊತೆಗೆ ಶಾಂತಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಸಂತೋಷವಾಗಿರುವ. ಒಂದು ರೀತಿಯಲ್ಲಿ ಖರ್ಚನ್ನು ವಿಪರೀತ ಮಾಡ್ತಿರ್ತಾರೆ, ಬೆಂಕಿ ಅಲ್ವಾ? ಅದೇ ಪ್ರತಿತತ್ವ ರಾಶಿಗಳಾದ ವೃಷಭ, ಕನ್ಯಾ ಮತ್ತು ಮಕರ ರಾಶಿಯಲ್ಲಿ ಮಂಗಲಿದ್ರೆ ಬಹಳ ಜಾಣರಿರ್ತಾರೆ, ಏನೋ ಕರೆಕ್ಟ್. ಆದರೆ ಜಗಳ ಗಂಟರಂತ ಮರಿಬೇಡಿ. ಯಾವಾಗ ನೋಡಿದ್ರು ಹಣ ಸಂಪಾದನೆಯಲ್ಲಿ ಮುಳುಗಿರ್ತಾರೆ ಅವರು. ಆದರೆ ಏನು ಮಾಡೋಣ, ಐಶ್ವರ್ಯನೂ ಹಾಗೆ ಬೇಗ ಕಳೀತಾರೆ. ಆಯ್ತಾ? ಇನ್ನು ಮಕರದಲ್ಲಿ ಮಂಗಲ್ ಉಚ್ಚ ಅಂತ ಹೇಳ್ತೇವೆ. ಆದರೆ ನಾಡಿಶಾಸ್ತ್ರದಲ್ಲಿ ಉಚ್ಚ ನೀಚ ಎಲ್ಲ ಇಲ್ಲ. ಇಲ್ಲಿ ಇವರುಗಳಿಗೆ ಡಿಗ್ನಿಟಿ, ಗ್ರೇಟ್ ಫಿಸಿಕಲ್ ಸ್ಟ್ರೆಂತ್ ಎಲ್ಲ ಸಿಗ್ತಾ ಇರ್ತದೆ. ಒಂದು ರೀತಿಯಲ್ಲಿ ಆತ್ಮ ಗೌರವದಿಂದ ಇವರು ಜೀವಿಸುತ್ತಾರೆ ಅಂತೇಳಿ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲೇ ಮಂಗಲ್ ಮಕರದಲ್ಲಿದ್ದಾರೆ, ನಿಮ್ಮ ಕುಂಡಲಿಯನ್ನು ನೋಡಿ. ಬೇರೆಯವರಿಗೆ ಇಲ್ಲಿ ಆಜ್ಞೆ ಕೊಟ್ಟು ಜೀವನ ಮಾಡ್ತಾ ಇರ್ತಾರೆ. ಇವರು ಸಂತೋಷಕ್ಕೆ ಹೆಚ್ಚು ಬೆಲೆ ಕೊಡುವುದಿಲ್ಲ. ಬಹಳ ಬುದ್ಧಿವಂತರು, ವಿದ್ಯೆಯಲ್ಲಿ ಬಹಳ ಮುಂದಿರ್ತಾರೆ. ಅದೇ ಕನ್ಯಾದಲ್ಲಿ ಮಂಗಲ್ನಿದ್ರಲ್ಲಿ ಬಹಳ ಇನ್ಫ್ಲೂಯೆನ್ಷಿಯಲ್ ಅಂಡ್ ಡ್ಯೂ ಟು ಇಂಡಸ್ಟ್ರಿ ಬಹಳ ಫೇಮಸ್ ಆಗ್ತಾರೆ. ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ತಾರೆ. ಕಾರಣ ಏನು ಹೇಳಿ? ಕಾಲಪುರುಷನ ಮೇಷ ರಾಶಿಯಿಂದ 6ನೇ ಮನೆ ಇದು. 6ನೇ ಮನೆಯಲ್ಲಿ ಮಂಗಲಿದ್ರೆ ಶತ್ರುಗಳ ಹರಣ. ಆದರೆ ಅತಿ ಧೈರ್ಯವಂತರು, ಆದರೆ ಒಂದು ರೀತಿಯಲ್ಲಿ ಸೆಲ್ಫಿಶ್ ಪರ್ಸನ್. ಅದೇ ವೃಷಭ ರಾಶಿಯಲ್ಲಿ ಹಾಗೂ ತುಲಾ ರಾಶಿಯಲ್ಲಿ ಮಂಗಲ ಇದ್ದರೆ ಒಳ್ಳೆ ಉಡುಗೊರೆಯನ್ನು ತೊಡುವರು, ಸ್ತ್ರೀಯರ ವಿಷಯಗಳು ಆಗಿರ್ತಾರೆ. ಸ್ತ್ರೀಯರ ಬಗ್ಗೆ ಯಾಕಂದ್ರೆ ಮಂಗಲ್ ಇದ್ದ ಏನಾಗ್ತದೆ, ಒಂಥರ ಬಾಯ್ಸ್, ಯಂಗ್
ಈ ರೀತಿಯ ಒಂದು ಗುಣವನ್ನು ಕೊಡ್ತಾರೆ. ಆವಾಗ ನೋಡಲಿಕ್ಕೂ ಸುಂದರರಾಗಿರ್ತಾರೆ, ಹೆಂಗಸರಾಗಿದ್ದರೆ ಸುಂದರಿಯರಾಗಿರ್ತಾರೆ. ಅದು ಶುಕ್ರನ ರಾಶಿ ಬೇರೆ, ನಿಮಗೆ ಒಂದು ರೀತಿಯಲ್ಲಿ ಸುಂದರತ್ವ ಕೊಟ್ಟೇ ಕೊಡ್ತಾನೆ. ಧನ ಲಾಭ ಅಂತೂ ಇದ್ದೇ ಇದೆ, ಐಶ್ವರ್ಯ ತುಂಬಿ ತುಳುಕುತ್ತದೆ ಅಂತ. ತುಲಾರಾಶಿಯಲ್ಲಿ ಮಂಗಲಿದ್ದಲ್ಲಿ ನಿಮ್ಮ ಹೆಂಡತಿಗೂ ನಿಮಗೂ ಕಾನ್ಸ್ಟೆಂಟ್ ಕ್ಲಾಶಸ್ ಬಂದ್ಬಿಡುತ್ತೆ. ಆದರೆ ಸೆಕ್ಸ್ ಜೀವನದಲ್ಲಿ ಬಹಳ ಆಟ ಆಡ್ಬಿಡ್ತಾರೆ ಇವರು. ಬಿಸ್ನೆಸ್ಸಿನ ಏಳಿಗೆಗೆ ಕೆಲಸ ಮಾಡ್ತಾ ಇರ್ತಾರೆ ಈ ತುಲಾದವರು. ಅದಕ್ಕೆ ತುಲಾದವರೆಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾ ಇರ್ತೇವೆ. ಅದೇ ವಾಯುತತ್ವ ರಾಶಿಗಳಾದ ಮಿಥುನ, ತುಲಾ ಮತ್ತು ಕುಂಭ ರಾಶಿಗಳ ಮಂಗಳ ಇದ್ದಲ್ಲಿ ವಿದ್ಯೆಯನ್ನು ಕಲಿಯುವುದರಲ್ಲಿ ಆಸಕ್ತಿಯನ್ನು ಹೊಂದಿದವರಾಗಿರ್ತಾರೆ. ಡಾಕ್ಟ್ರು, ದೊಡ್ಡ ದೊಡ್ಡ ಡಾಕ್ಟರ್ ಸಿಗ್ತಾರೆ ಇದರಲ್ಲಿ. ದೊಡ್ಡ ದೊಡ್ಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಚೀಫ್ ಜನರಲ್ ಮ್ಯಾನೇಜರ್ ಎಲ್ಲ ಈ ಒಂದು ಕೆಟಗರಿಯಲ್ಲಿ ಸಿಗ್ತಾರೆ. ಒಳ್ಳೆ ವಿಲಾಸ ಪ್ರಿಯರು ಆಗಿರ್ತಾರೆ. ಇಲ್ಲಿ ನಾವು ವಿಜಯ ಮಲ್ಯರ ಎಕ್ಸಾಂಪಲ್ ಅನ್ನು ಕೊಡ್ಬೋದೇನೋ. ಅವರು ಎಷ್ಟು ಚೆನ್ನಾಗಿ ವಿಲಾಸ ಪ್ರಿಯರಾಗಿ ಈಗ ಲಂಡನ್ಗೆ ಹೋಗಿ ಸೆಟ್ಲ್ ಆಗಿದ್ದಾರೆ ನೋಡಿ. ಮಿಥುನ ಅಂದರೆ 3ನೇ ಮನೆಯಲ್ಲಿ ಮಂಗಲ ಜಾತಕನನ್ನು ಒಳ್ಳೆ ಶಕ್ತಿಶಾಲಿಯಾಗಿ ಮಾಡುವುದಲ್ಲೇ ತಮ್ಮಂದಿರೊಡನೆ ಅಸಂತೋಷದಿಂದಲೂ ಇರ್ತಾರೆ. ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ತಾರೆ. ಯಾಕಂದರೆ 3ನೇ ಮನೆ, ಕಾಲಪುರುಷನ 3ನೇ ಮನೆ. ಇವರು ಜೀವನದಲ್ಲಿ ಏನು ಮೆರಿಟ್ ಗಳಿಸ್ತಾರೆ ಅಂತ. ಯಾವುದೇ ಕಷ್ಟಗಳನ್ನ ಇದ್ರೂ ಅದನ್ನ ಸಂತೋಷದಿಂದ ಜಯಿಸುತ್ತಾರೆ ಮತ್ತು ಜೀವಿಸುತ್ತಾರೆ. ಅದೇ ಜಲರಾಶಿಗಳಾದ ಕರ್ಕ ಮತ್ತು ಮೀನುಗಳ ಮಂಗಳ ಇದ್ದಲ್ಲಿ, ಅಶುಭ ಗ್ರಹಗಳ ದೃಷ್ಟಿ ಇದ್ದಲ್ಲಿ ಬಹಳ ದುಃಖಿಗಳಾಗ್ತಾರೆ ಒಂದು. ಆಮೇಲೆ ವ್ಯಭಿಚಾರಿಗಳಾಗಿಯೂ ಇರಬಹುದು, ಸಾಧ್ಯತೆ ಉಂಟು. ಪೊಲೀಸ್, ಮಿಲಿಟರಿ ಹುದ್ದೆಯಲ್ಲಿ ಇವರೇ ಇರ್ತಾರೆ ಅಂತ. ರಸಾಯನ ತಜ್ಞರಾಗಿ ಮಾಡ್ತಾರೆ, ಡಾಕ್ಟರ್ನಾಗಿ ಮಾಡ್ತಾರೆ, ವೈದ್ಯಕೀಯ ವೃತ್ತಿಯಲ್ಲಿರ್ತಾರೆ. ಇವರು ಧೀರರು, ಶೂರರು, ಆಮೇಲೆ ಒಳ್ಳೆಯ ಸಾಮಂತರು ಆಗಿರ್ತಾರೆ. ಮಹತ್ವಾಕಾಂಕ್ಷಿ, ಶಿವಾಜಿ ಅಂತ ಮಹತ್ವಾಕಾಂಕ್ಷಿ. ಇನ್ನು ಮೀನಲ್ಲಿ ಮಂಗಲಿದ್ರೆ ಏನಾಗ್ತದೆ? ನಿಮಗೆ ಆವಾಗಲೇ ಹೇಳಿದ್ದೇನೆ, ಮೀನ ರಾಶಿ ಕೊನೆಯ ರಾಶಿ. ಮೀನ ರಾಶಿಯಲ್ಲಿ ಮಂಗಲಿದ್ರೆ ಏನಾಗ್ತದೆ? ಅವರಿಗೂ ಒಂದು ರೀತಿಯಲ್ಲಿ ಖರ್ಚು ಬಂದ್ಬಿಡುತ್ತೆ. ನೋಡ್ಲಿಕ್ಕೆ ಒಳ್ಳೆ ಯಂಗಾಗಿ ಕಾಣ್ತಾರೆ, ಕೆಂಪಾಗಿರ್ತಾರೆ. ಆಯ್ತಾ? ಆಮೇಲೆ ವೃಶ್ಚಿಕದಲ್ಲಿ ಮಂಗಲಿದ್ರೆ ಬ್ರದರ್ಲಿ ರಿಲೇಶನ್ಶಿಪ್ನಲ್ಲಿ ಟೋಟಲಿ ಫೇಲ್ಯೂರ್. ನೋಡಿ, ಒಂದಂತೂ ತಿಳ್ಕೊಳ್ಳಿ, ಮೇಷದಿಂದ ತುಲಾದವರೆಗೆ ನೀವು ಮೆಟೀರಿಯಲಿಸ್ಟಿಕ್ ವೆಲ್ತನ್ನು ಎಂಜಾಯ್ ಮಾಡಿದ್ರೆ, ವೃಶ್ಚಿಕದಿಂದ ಇಲ್ಲಿಗೆ ಮೀನದವರೆಗೆ ಸನ್ಯಾಸಿ ಕಡೆಗೆ ತಿರುಗ್ತೀರಾ. ಲಿಬರೇಷನ್, ಟುವರ್ಡ್ಸ್ ಲಿಬರೇಷನ್. ಆಯ್ತಾ? ಸೊ ಇಲ್ಲಿ ವೃಶ್ಚಿಕದಲ್ಲಿ ಮಂಗಲಿದ್ರೆ ಬೇರೆಯವರಿಗೆ ಪವರ್ ಕೊಟ್ಟು ನೀವು ಎಂಜಾಯ್ ಮಾಡ್ತಿರ್ತೀರಾ ಅಂತ ಅರ್ಥ. ಜೀವನದಲ್ಲಿ ಬಹಳ ಫೇಮಸ್ ಆಗಿರ್ತೀರ. ಅದೇ ಕರ್ಕದಲ್ಲಿ ಮಂಗಲಿದ್ರೆ ತಾಯಿಯೊಡನೆ ಜಗಳ ನಿಶ್ಚಿತ. ಮನೆ ಮಠಗಳನ್ನೆಲ್ಲ ಕಳೆದುಕೊಳ್ತೀರಾ. ಒಂದು ರೀತಿಯಲ್ಲಿ ಅಶಾಂತಿ ನಿಮ್ಮಲ್ಲಿ ನೆಲೆಸಿರ್ತದೆ. ಶಾಂತಿಯಿಂದ ನಿಮ್ಮ ಹೆಂಡತಿ ಜೊತೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಧನಭಾವದಲ್ಲಿ ಕುಜರಿದ್ರೆ, ಈಗ ಭಾವವನ್ನು ನೋಡೋಣ. ಧನಭಾವದಲ್ಲಿ ಕುಜರಿದ್ರೆ ಏನು ಫಲ? ಇವರು ಬೆಂಡಾಸ್ ಖರ್ಚು ವೆಚ್ಚಗಳನ್ನು ಮಾಡ್ತಾ ಇರ್ತಾರೆ, ಹಣವೂ ಬರ್ತಾ ಇರ್ತದೆ, ಏನು ತೊಂದರೆ ಇಲ್ಲ. ಧನಕ್ಕಾಗಿ ಚಿಂತೆಯನ್ನು ಮಾಡೋ ಅವಶ್ಯಕತೆ ಇಲ್ಲ. ಬಹಳ ಉದಾರಿ ಇರ್ತಾರೆ ಇವರು. ಆಯ್ತಾ? ಅದೇ 3ನೇ ಭಾವದಲ್ಲಿ ಮಂಗಲ ಇದ್ರೆ ಇದು ಆತನದ್ದೇ ಭಾವ, ಸಹಜ ಭಾವ, ಶೌರ್ಯ ಜಾಸ್ತಿ. ಇಲ್ಲಿ ಬೇರೆ ಕೆಟ್ಟ ಗ್ರಹಗಳ ಸಂಬಂಧ ಇಲ್ಲದೆ ಅಥವಾ ಇಲ್ಲವೇ ದೃಷ್ಟಿ ಇದ್ದಲ್ಲಿ ಹುಚ್ಚರಂತೆ ಆಡ್ತಾರೆ. ಒಳ್ಳೆ ಜಗಳ ಗಂಟರಂದ್ರೆ ತಪ್ಪಿಲ್ಲ. ಯಾಕಂದರೆ ನನ್ನದು ಧನುರಲ್ಲಿ ಮಂಗಲ್, 7ನೇ ಮನೆಯಲ್ಲಿ ಮಂಗಲ್ ಮಿಥುನವನ್ನು ನೋಡ್ತಾನೆ. ಇವರಿಗೂ ಮತ್ತು ತಮ್ಮನಿಗೂ ಹೊಯ್ದಕ್ಕಿ ಬೇಯುವುದಿಲ್ಲ. ಇನ್ನು ಸುಖ ಸ್ಥಾನದಲ್ಲಿ ಮಂಗಲ್, ಇಲ್ಲಿ ಅಗ್ನಿ ಭಯ, ಚೋರ ಭಯ, ಮಾತೆಯಲ್ಲಿ ಜಗಳ ಇತ್ಯಾದಿಗಳು ಬಹಳ ಕಾಮನ್ ಆಗಿರ್ತದೆ. ಇಲ್ಲಿ ಭೂಮಿ ವ್ಯವಹಾರಗಳಲ್ಲಿ ಬಹಳ ಕಾಳಜಿಯನ್ನು ವಹಿಸಬೇಕಾಗ್ತದೆ. ಸಟ್ಟಾ ವ್ಯವಹಾರಗಳಲ್ಲಿಯೂ ವಧೆಯನ್ನು ತಿನ್ನಲು ಸಾಧ್ಯ. ಸುಖಕ್ಕಿಂತ ಅಶಾಂತಿಯೇ ಜಾಸ್ತಿ. ಇನ್ನು ಪಂಚಮದಲ್ಲಿ ಮಂಗಳಿದ್ದರೆ ಏನಪ್ಪ? ಇಲ್ಲಿ ಮಂಗಳನು ಅಬಾರ್ಷನ್ ಗ್ಯಾರಂಟಿಯಾಗಿ ಮಾಡ್ತಾನೆ ಪಂಚಮದಲ್ಲಿ. ಯಾಕಂದ್ರೆ ಅದು ಅಗ್ನಿತತ್ವದ ರಾಶಿಯಾದ
ಇದು ಸ್ನೇಹಿತರ ಮನೆ. ಎಲ್ಲಿ ಎಲ್ಲಾದ್ರೂ ಮಂಗಳ ಇದ್ದಲ್ಲಿ ನಿಮಗೆ ಮಿತ್ರ ಸುಖ ಶೂನ್ಯ. ಸಮಾಜದೊಡನೆ ಇವರುಗಳು ಕೂಡಿ ಬಾಳಲಾರರು. ಇಲ್ಲಿ ಮಾರಾಮಾರಿ ಜಗಳ ಎಲ್ಲವೂ ಇರುತ್ತೆ. ಮಿತ್ರರಿಂದಲೇ ಧನಹಾನಿ ಆಗ್ತದೆ. ಆಯ್ತಾ? ಈತನ ಹೆಂಡತಿ ಒಂದು ವೇಳೆ ಗಂಡಸಾಗಿದ್ರೆ ಹೆಂಡತಿ ಆದವಳಿಗೆ ಪ್ರಸೂತಿಯಲ್ಲಿ ಬೇನೆ ಕಷ್ಟವನ್ನು ಅನುಭವಿಸಾಗಿ ಬರ್ತದೆ. ಸಂತತಿ ನಾಶವಾಗಲಿಕ್ಕೆ ಸಾಧ್ಯತೆ ಉಂಟು. ಅದೇ ಜಲರಾಶಿಗಳಿಗೆ ಅಶುಭ ಫಲಗಳನ್ನು ಹೆಚ್ಚಿಸುವನು. ಈ ಸ್ಥಾನದಲ್ಲಿ ಮಂಗಳನು ಲಗ್ನಾಧಿಪತಿಯಾಗಿ ಬಂದಿದ್ದಲ್ಲಿ ಇಲ್ಲ ಮಕರ, ಸಿಂಹ, ಮೇಷ, ಕನ್ಯಾ, ವೃಶ್ಚಿಕಧನು ಹಾಗೂ ವೃಷಭರಾಶಿಯಲ್ಲಿ ಇದ್ದರೆ ಬೇರೆ ಗ್ರಹಗಳಿಂದ ಶುಭದೃಷ್ಟನಾಗಿದ್ರೆ ಸಂಪತ್ತಿನಿಂದ ಲಾಭ, ದೊಡ್ಡಸ್ತಿಕೆ, ಮಿತ್ರರ ಸಂಘ ಎಲ್ಲ ಸಿಗ್ತದೆ. ಇನ್ನು ಕಡೆಯಾಗಿ ಮಂಗಳನ 12ನೇ ಮನೆಯಲ್ಲಿ ಗುಪ್ತ ಶತ್ರುಗಳು, ಕಳ್ಳರು, ಕಾಕರು ಹುಟ್ಟುವರು. ಎಲ್ಲಿಯಾದರೂ ಪೀಡಿತ ಮಂಗಳನು ಅಪಯಶಸ್ಸನ್ನು ಕೊಡ್ತಾನೆ, ದೌರ್ಭಾಗ್ಯವನ್ನು ಕೊಡ್ತಾನೆ. ಮೀನ ಮತ್ತು ಕರ್ಕ ರಾಶಿಗಳಲ್ಲಿ ಪೀಡಿತ ಮಂಗಳನು ಇರಲೇಬಾರದು. ಅದೇ ವೃಶ್ಚಿಕದಲ್ಲಿ ಮಂಗಳನಿದ್ದು ಶುಕ್ರನೊಡೆಗೆ ಅಶುಭ ಸಂಬಂಧವಿದ್ದರೆ ನೀಚ ಆಚರಣೆಗಳು ಕಂಡು ಬಂದಾವು, ನಪುಂಸಕತ್ತ ಬರಬಹುದು. ಆಯ್ತಾ? ಶನಿ ಹರ್ಷಲಿಂದ ಪೀಡಿತನಾಗಬಾರದು. ಹಾಗಿದ್ದರೆ ಇವರು ಜೈಲಿಗೂ ಹೋಗಲು ಸಾಧ್ಯ. ನಮ್ಮ ನಾಡಿಯಲ್ಲಿ ಹೇಗೆ ಅಂತ ನೋಡೋಣ. ಈಗ ನಾಡಿ ಶಾಸ್ತ್ರದಲ್ಲಿ ಮಂಗಲ್ ಅಂದರೆ ಏನು? ಆಕ್ಸಿಡೆಂಟ್ಸ್. ಮಂಗಲ್ ಅಂದರೆ ಬ್ರದರ್, ಮಂಗಲ್ ಅಂದರೆ ಸ್ಕಿಲ್ಸ್, ಮಂಗಲ್ ಅಂದರೆ ಸ್ಪೋರ್ಟ್ಸ್, ಮಂಗಲ್ ಅಂದರೆ ಸರ್ಜರಿ, ಮಂಗಲ್ ಅಂದರೆ ಲ್ಯಾಂಡ್. ಈಗ ಜುಪಿಟರ್ ಗುರು ಮೇಷದಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ, ಮಂಗಲ್ ಮೇಷದಲ್ಲೇ ಬಂದ. ಅವಾಗ ಏನಾಯಿತು? ಬ್ರದರ್ ವಿಲ್ ಬಿ ಇಂಟ್ರೆಸ್ಟೆಡ್ ಆರ್ ಮೈಟ್ ಬಿ ಇನ್ ಸ್ಪೋರ್ಟ್ಸ್. ಆಯ್ತಾ? ಬ್ರದರ್ ವಿಲ್ ಬಿಕಮ್ ಪಬ್ಲಿಕ್ ಪರ್ಸನಾಲಿಟಿ. ಒಳ್ಳೆ ಸಾರ್ವಜನಿಕ ಕ್ಷೇತ್ರದಲ್ಲಿ ದೊಡ್ಡ ತಾಂಡೇಲಾಗ್ತಾನೆ. ಆದರೆ ನೇಟಿವ್ ಏನಾಗ್ತಾನೆ? ನೇಟಿವ್ ಈಸ್ ಎ ರಫ್ ಪರ್ಸನ್. ಹೆಡ್ ಪಾರ್ಟ್ ವಿಲ್ ಬಿ ಇಂಜೂರ್ಡ್. ಅದಕ್ಕೆ ಔಷಧ ಕೊಡಬೇಕಾಗುತ್ತೆ. ಯಾಕಂದ್ರೆ ಮೇಷ ರಾಶಿಯೇ ಸಿಂಬಲ್ ತಲೆ, ಹೆಡ್. ಅದೇ ಫಿಮೇಲ್ ಚಾರ್ಟ್ ಆಗಿದ್ರೆ ಹಸ್ಬೆಂಡ್ ಬಹಳ ಅಡಮೆಂಟ್ ಆಗಿರ್ತಾನೆ ಅಂತೇಳಿ ಬರ್ತದೆ. ಅದೇ ಕುಜ ವೃಷಭದಲ್ಲಿದ್ದರೆ ಇಟ್ ಇಸ್ ಅ ಪ್ಲೇಸ್ ಆಫ್ ಫೈನಾನ್ಸ್ ಆ್ಯಂಡ್ ಕುಟುಂಬ. ಅವನು ಅನಗತ್ಯ ಖರ್ಚನ್ನು ಮಾಡ್ತಾನೆ. ಬ್ರದರ್ ಇದ್ದರೆ ಅನಗತ್ಯ ಖರ್ಚು. ಲ್ಯಾಂಡೆಡ್ ಪ್ರಾಪರ್ಟಿ ಇನ್ಕಮ್ ಬರ್ತದೆ ನನಗೆ. ಆಯ್ತಾ? ಏನಾದರೂ ಆಪರೇಷನ್ ಆಗಬೇಕಾದ್ರೆ ಗಂಟ್ಲಿ ಮಾಡಬೇಕಾದ್ರೆ ಥ್ರೋಟ್. ಅದೇ ಮಾರ್ಸ್ ಅಂಡ್ ಜೆಮಿನಿ, ಬ್ರದರ್ ವಿಲ್ ಬಿ ಮೀಡಿಯಾ ಪರ್ಸನಾಲಿಟಿ. ಹೆಂಗಸಿನ ಜಾತಕವಾಗಿದ್ದರೆ ಗಂಡನು ಮೀಡಿಯಾ ಪರ್ಸನಾಲಿಟಿಯಲ್ಲಿ ಇರ್ತಾನೆ. ಆಯ್ತಾ? ಶೋಲ್ಡರ್ಸ್ ಅಥವಾ ಕಾಲರ್ ಬೋನಿಗೆ ನಿಮಗೆ ಔಷಧ ಸರ್ಜರಿ ಬರ್ತಾರೆ. ಮಾರ್ಸ್ ಅಂಡ್ ಕ್ಯಾನ್ಸರ್, ಇದು ಇಲ್ಲಿ ಡೆಬಿಲಿಟೇಟೆಡ್, ನೀಚ. ಆದರೆ ನಮ್ಮ ನಾಡಿಯಲ್ಲಿ ಮಾತ್ರ ಡೆಬಿಲಿಟೇಟೆಡ್ ಅಂತೆಲ್ಲ ಹೇಳೋದಿಲ್ಲ. ಇಷ್ಟು ಮೊದಲೆಲ್ಲ ಹೇಳಿದ್ದಲ್ಲ, ನಾನು ಸಾಮಾನ್ಯವಾಗಿ ಮಂಗಲ್ ಕಾರಕತ್ವಗಳು ಹೇಳಿದೆ. ಇಲ್ಲಿ ಏನು ಮಾಡ್ತದೆ? ಅದು 4ನೇ ಮನೆ ಅಂದ್ರೆ ತಾಯಿ ಮನೆ. ತಾಯಿ ಜೊತೆಗೆ ನಿಮಗೆ ಸಂಬಂಧ ಅಷ್ಟೊಂದು ಒಳ್ಳೇದಿಲ್ಲ. ಟೆನ್ಷನ್ ಕ್ರಿಯೇಟ್ ಮಾಡ್ತಿರ್ತೀರಾ. ಹಸ್ಬೆಂಡ್ ವಿಲ್ ಬಿ ವೆರಿ ಗುಡ್ ಪರ್ಸನ್, ನೋ ಡೌಟ್. ಆದರೆ ಬೇರೆ ಜಾತಿಯವರು ಇರ್ತಾರೆ. ಅವರು ಈ ಗಂಡನಾಗ ಬೇರೆ ಫಾರಿನ್ ಲ್ಯಾಂಡಿಂದ ಬಂದಿದ್ರು ಇರ್ಬೋದು, ಬೇರೆ ಸ್ಟೇಟ್ಸಿಂದ ಬಂದಿದ್ರು ಇರ್ಬೋದು. ಆಯ್ತಾ? ಅದೇ ಮಂಗಲ್ ಲಿಯೋ ಸಿಂಹದಲ್ಲಿದ್ದರೆ ಮಕ್ಕಳು ಬಹಳ ತೊಂದರೆಗೆ ಈಡಾಗ್ತಾರೆ. ನಾಟಿ ಆಗಿರ್ತಾರೆ ಮಕ್ಕಳು, ಬಹಳ ನಾಟಿ. ಅವರ ಸ್ಟಮಕ್ಕಿಗೆ ಸರ್ಜರಿ ಬಿಡ್ತಾರೆ. ಕರ್ಕದಲ್ಲಿ ಸರ್ಜರಿ ನಿಮಗೆ ಎದೆಗೆ ಅಥವಾ ಹಾರ್ಟಿಗೆ ಬರ್ತದೆ. ಆಯ್ತಾ? ಅದೇ ಮಾರ್ಸ್ ಕನ್ಯಾದಲ್ಲಿ ಇದ್ರೆ ಏನಾಗ್ತದೆ? 6ನೇ ಮನೆ. ಆಯ್ತಾ? ಬ್ರದರ್ ವಿಲ್ ಬಿ ಇನ್ ಟ್ರಬಲ್. ಫಿಮೇಲ್ ಚಾರ್ಟ್ ಆಗಿದ್ರೆ ಹಸ್ಬೆಂಡ್ ವಿಲ್ ಬಿ ಹ್ಯಾವಿಂಗ್ ಎ ಪ್ರಾಬ್ಲಮ್ ವಿತ್ ದಯರ್ ವೈಫ್. ಆಮೇಲೆ ಅವರುಗಳು ಈ ಪ್ಲಾಂಟ್ಸ್ ಬೆಳೆಸೋದ್ರಲ್ಲಿ ಅಥವಾ ವೆಜಿಟೇಷನ್ ಮಾಡೋದ್ರಲ್ಲಿ ವ್ಯಸ್ತರಾಗಿರ್ತಾರೆ. ಅದೇ ಕುಜನು ತುಲಾದಲ್ಲಿದ್ದರೆ 7ನೇ ಮನೆ ಆಗ್ತದೆ. ಅದು ಒಂಥರ ಯೂಸ್ಲೆಸ್ ಫ್ರೆಂಡ್ಸನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ವೆಹಿಕಲ್ ಇಂದ ಪ್ರಾಬ್ಲಮ್, ಇದು ಸಾರಿ, ಹಸ್ಬೆಂಡ್ ವಿಲ್ ಬಿ ಹ್ಯಾವಿಂಗ್ ಎ ಲಾಟ್ಸ್ ಆಫ್ ಸೆಕ್ಷುವಲ್ ಅರ್ಜು. ಆಮೇಲೆ ಸರ್ಜರಿ ಯುಟಿರಸ್ಸಿಗೆ ಅಥವಾ ಒಂದು ಸೀಕ್ರೆಟ್ ಪಾರ್ಟ್ಸ್, ಸೆಕ್ಷುವಲ್ ಸೀಕ್ರೆಟ್ ಪಾರ್ಟ್ಸಿಗೆ ಬರ್ತದೆ. ಅದೇ ಇನ್ನು ಮುಂದೆ ಬರೋದು ನೋಡಿ, ನಾವು ಟುವರ್ಡ್ಸ್ ಸನ್ಯಾಸತ್ವಕ್ಕೆ ಹೋಗ್ತಾ ಇರ್ತೀವಿ ವೃಶ್ಚಿಕದಿಂದ ಮೀನಕ್ಕೆ. ಆಯ್ತಾ? ವೃಶ್ಚಿಕದಲ್ಲಿದ್ದರೆ 8th ಹೌಸ್ ಅಂದರೆ ಇನ್ನೇನಾಯ್ತು? ಇಲ್ಲಿ ಪ್ರಾಬ್ಲಮ್ಸ್ ಇದ್ದ ವೆಹಿಕಲ್ನ ಡ್ರೈವೇ ಮಾಡಬೇಡಿ ಅಂತ ಹೇಳ್ತೇವೆ. ಆಕ್ಸಿಡೆಂಟ್ ಆಗ್ಬೋದು. ಆದರೆ ಅದೇ ಹಸ್ಬೆಂಡ್
ವೈಫ್ ಜಾತಕದಲ್ಲಿ ಹಸ್ಬೆಂಡ್ ಒಳ್ಳೆ ನಾಲೆಜಬಲ್ ಆಗಿರ್ತಾರೆ, ಆದರೆ ಹೆಂಡತಿಗೆ ಟ್ರಬಲ್ ಕೊಡ್ತಾ ಇರ್ತಾರೆ. ಅದೇ ಮಂಗಲಿನ ಧನುಸ್ ರಾಶಿ, ಧನುಸ್ ಅಂದ್ರೆ ಏನು, ಈ ರಾಶಿಯವರೆಲ್ಲ ವಾಂಡರ್ ತಿರುಗುದು ಜಾಸ್ತಿ ಯಾವಾಗಲೂ. ಸೊ ಏನಾಗ್ತದೆ, ಈ ಜಾತಕನನ್ನ ಸೆಲ್ಫ್ ಮೇಡ್ ಪರ್ಸನ್ ಆಗಿ ಮಾಡ್ತಾನೆ. ಅವನ್ ಏನ್ ಮಾಡ್ತಾ, ಉಂಡಾಡಿ ಬಟ್ಟ ಕೊಂಡಿಕ ಕೊಟ್ಟ ಅಂತೇಳಿ ನಮ್ಗೆ ಇದೆಯಲ್ಲ, ಹಾಗೆ ಸಾಕಷ್ಟು ಊಟ ಮಾಡ್ತಾನೆ, ಮಲ್ಕೊಂತಾನೆ, ಟಿವಿ ನೋಡ್ತಾನೆ ಅಷ್ಟೇ, ಮತ್ತೇನೂ ಇಲ್ಲ. ಆಮೇಲೆ ಅದೇ ಮಕರದಲ್ಲಿ ಮಂಗಲ ಏನಾಯ್ತು, ಅವನ ಬ್ರದರ್ ಇದ್ರೆ ಒಳ್ಳೆ ಇಂಪಾರ್ಟೆಂಟ್ ಪರ್ಸನ್ ಆಗಿರ್ತಾನೆ. ಇಲ್ಲಿ ಮಂಗಲ ಉಚ್ಚ, ಆದ್ರೆ ನಾವು ಅದನ್ನು ತೆಗೆದುಕೊಳ್ಳುವುದಿಲ್ಲ, ಆಯ್ತಾ. ಅವರಿಗೆ ನೀ ಕ್ಯಾಪ್ ಅಲ್ಲಿ ಸರ್ಜರಿ ಬಂದ್ಬಿಡುತ್ತೆ. ಹಸ್ಬೆಂಡ್ ಆಫ್ ದ ವೈಫ್ ವಿಲ್ ಬಿ ಇಂಪಾರ್ಟೆಂಟ್ ಪರ್ಸನ್ ಅಂತ, ಅಂದ್ರೆ ವೈಫಿನ ಜಾತಕ ಆದರೆ ಮಾತ್ರ, ಆಯ್ತಾ. ಇದು ಏನಂದ್ರೆ ಬೃಹಸ್ಪತಿಯಿಂದ 10ನೇ ಮನೆ, ಅದನ್ನ ಫಾದರ್ ವಿಲ್ ಬಿ ಅನ್ ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳ್ತೇವೆ ಇಲ್ಲಿ, ಯಾಕಂದ್ರೆ 10ನೇ ಮನೆ ಫಾದರ್. ಅದೇ ಕುಂಭದಲ್ಲಿ ಮಂಗಲಿದ್ರೆ ಬ್ರದರ್ ಅಂಡ್ ಬೃಹಸ್ಪತಿ ಆರ್ ಫ್ರೆಂಡ್ಸ್, ನೋ ಡೌಟ್. ಆದರೆ ಅವರಿಗೆ ಕೊಡುವಂಥ ಫ್ರೆಂಡ್ಸ್ ಮತ್ತು ಕೆಟ್ಟ ಫ್ರೆಂಡ್ಸ್ ಶಿಪ್ ಸಿಗ್ತದೆ ಅಂತ. ಅದು ಮುಂಚೆ ನಾವು ಉದಾಹರಣೆ ಕೊಟ್ಟಿದ್ದೆ, ಶನಿ ಇದ್ರೆ ಏನಾಗ್ತದೆ ಅಂತ ಹೇಳಿ. ಮಂಗಲ್ ಕೂಡ ಅದೇ ಕೆಟಗರಿಗೆ ಬಂದಿರ್ತಾರೆ. ಆಮೇಲೆ ಹೆಚ್ಚಿನವರು ಬ್ರದರ್ ವಿಲ್ ಬಿ ಸೈಕಾಲಜಿಕಲ್ ಪರ್ಸನ್, ಹೆಚ್ಚಿನವರು ಫ್ರೆಂಡ್ಸ್ ಈ ಜಾತಕನಿಗೆ ಸೈಕಾಲಜಿಸ್ಟೇ ಜಾಸ್ತಿ ಇರ್ತಾರೆ. ಅದೇ ಮಂಗಲ್ ಮೀನದಲ್ಲಿದ್ರೆ ಏನಾಗ್ತದೆ, ನೇಟಿವ್ ಬ್ರದರ್ ವಿಲ್ ಬಿ ಗುಡ್, ಬಟ್ ದರ್ ವಿಲ್ ಬಿ ಎನಿಮಿಟಿ ಬಿಟ್ವೀನ್ ಹಿಮ್ ಅಂಡ್ ವುಮೆನ್. ವುಮೆನ್ ಚಾರ್ಟ್ ಅಲ್ಲಿ ಹಸ್ಬೆಂಡ್ ವಿಲ್ ಹ್ಯಾವ್ ಎನಿಮಿಟಿ ಬಿಟ್ವೀನ್ ಬೋತ್, ಆಯ್ತಾ, ಶತ್ರುತ್ವ ಇದೆ. ಬಟ್ ಏನಂದ್ರೆ ಸರ್ವಿಸ್ ಓರಿಯೆಂಟೆಡ್ ಬೇಸ್ಡ್ ಪರ್ಸನ್ ಆಗಿರ್ತಾರೆ. ಆಮೇಲೆ ಅವರು ತಗೊಳ್ಳುವ ಭೂಮಿ ಕೂಡ ರಿಮಾರ್ಕಬಲ್ ಇರುತ್ತೆ. ನೋಡಿ, ಎಲ್ಲ ಟ್ವಿನ್ಸ್ ರಾಶಿ ಇದೆಯಲ್ಲ, ಡ್ಯುಯಲ್ ರಾಶಿ, ಅವರೆಲ್ಲ ಒಂದು ಡುಪ್ಲೆಕ್ಸ್ ಮಾಡ್ತಾರೆ, ಇಲ್ಲ 2 ಲ್ಯಾಂಡನ್ನು ಖರೀದಿ ಮಾಡ್ತಾರೆ, ಆಯ್ತಾ. ಆಮೇಲೆ ಇವ್ರದ್ದು ಮೀನದ ಅಲ್ಲಿರೋ ಮಂಗಲ್ ಪಿಕ್ನಿಕ್ ಸ್ಪಾಟ್ ಅಥವಾ ಪಿಲ್ಗ್ರಿಮೇಜ್ ಸೆಂಟರ್ ಹತ್ರ ಇವರ ಮನೆ ಇರ್ತದೆ, ಟೆಂಪಲ್ ಹತ್ರ ಮನೆ ಇರ್ಬೋದು, ಜುಪಿಟರ್ ಅಲ್ವಾ. ಸೊ ಒಟ್ಟಾರೆ ಇದು ನಾಡಿಶಾಸ್ತ್ರ ಪ್ರಕಾರ, ಕೊನೆಯಲ್ಲಿ ಹೇಳಿದ್ದು ನಾನು ನಾಡಿಶಾಸ್ತ್ರ ಪ್ರಕಾರ ಮಂಗಲ್. ಇದಿಷ್ಟು ನಿಮಗೆ ನಾನು ಒಂದು ವಿದ್ಯಾ ಬುದ್ಧಿ ಎಲ್ಲ ಜ್ಞಾನವನ್ನು ಕೊಟ್ಟಿರ್ತೇನೆ. ಆದ್ರಿಂದ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡಿ, ಇನ್ನೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಅನ್ನ ನನಗೆ ಕೊಟ್ಟುಬಿಡಿ. ನಮಸ್ಕಾರ.